ಆಡಿಯನ್ಸ್ ಏನ್ ಹೇಳ್ತಾರೆ, ಯಾವ ತರ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಚಾನಲ್ ಅಲ್ಲಿ? ನನ್ನ ಚಾನಲ್ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಬ್ರೋ ಅಷ್ಟೇ. ನಾನು ಹೆಂಗಿದೀನಿ, ಏನ್ ಮಾಡ್ತೀನಿ, ಎಲ್ಲಿ ತಿಂದು ಎಲ್ಲಿ ನೋಡ್ಕೊಂಡೆ, ಯಾವ ವಾಟರ್ ಫಾಲ್ಸ್ ನೋಡಿದೆ, ಏನ್ ಪ್ಲೇಸ್ ನೋಡಿದೆ, ಅದ್ ಮಾತ್ರ ಕಂಟೆಂಟ್ ಇರುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಫೈನಲಿ ನಾವು ಬ್ಯಾಂಗ್ಳೂರ್ ಲಿಮಿಟ್ಸ್ಗೆ ಎಂಟರ್ ಆಗಿದ್ದೀವಿ. ಸೊ ಇವತ್ತು ಬ್ಯಾಂಗ್ಳೂರ್ಗೆ ಬರ್ತಾ ಇರುವಂಥ ಕಾರಣ ಏನಪ್ಪ ಅಂತಂದರೆ, ತುಂಬ ಜನ ಗೊತ್ತಿಲ್ಲದೆ ಇರ್ಬೋದು, ನಮ್ಮದೊಂದು ಫೋಟೋಗ್ರಫಿ ಬಿಸ್ನೆಸ್ ಕೂಡ ಇದೆ. ಸೊ ಅದಕ್ಕೆ ಕೆಲವೊಂದು ಎಕ್ವಿಪ್ಮೆಂಟ್ಗಳನ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹಂಗೆ ಆನ್ ದ ವೇ ಇನ್ನೂ ಒಂದು ಕೆಲಸ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಒಂದು ವ್ಲಾಗ್ ಮಾಡಿ ಹಾಕ್ಬಿಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡಬೇಕಾಗಿತ್ತು. ಸೊ ಎಲ್ಲನೂ ಕವರ್ ಆಗಿಬಿಡುತ್ತೆ ಅಂತ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದಂಗೆ ನಿಮ್ಮ ಕಡೆ ಎಲ್ಲ ಮಳೆ ಹೆಂಗಾಗ್ತಿದೆ? ನಮ್ಮ ಕಡೆ ಅಂತೂ ಚುಚ್ಚಿಕ್ತೈತೆ ಗುರು. ಅಯ್ಯೋ, ನನ್ನ ಗಾಡಿ ಅಂತೂ ನೋಡೋಕ್ಕಾಯ್ತಾ ಇಲ್ಲ 2 ದಿನದಿಂದ, ಹಂಗಾಗ್ಬಿಟ್ಟಿದೆ. ಹಂಗೆ ಆನ್ ದ ವೇ ಹೋಗ್ತಾ ವಾಶ್ ಗೀಶಿ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು. ರೈಡ್ ಹೋಗಿದ್ದಾಗ ರೈಟ್ ಸೈಡ್ದು ಹ್ಯಾಂಡ್ಲ್ ಬಾರ್ ಬೇರೆ ಡ್ಯಾಮೇಜ್ ಆಗ್ಬಿಟ್ಟೈತೆ. ಎಲ್ಲನೂ ರಿಪೇರಿ ಕೆಲಸನೂ ಬಂದಿದೆ. ಎಲ್ಲ ಒಂದೇ ದಿನ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನಾವು ರೀಚ್ ಆಗೋದಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ. ಸೊ ಆ ಮಧ್ಯದಲ್ಲಿ ನಾನು ನಿಮಗೆಲ್ಲ ಗೊತ್ತಿರೋಂಗೆ ಲಾಸ್ಟ್ ಒಂದು 20-25 ದಿವಸದಿಂದ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಯೂಟ್ಯೂಬಿಂದ. ಕಾರಣ ನನ್ನ ವೈಯಕ್ತಿಕ ಕೆಲಸಗಳಿತ್ತು. ಸೊ ನೆಕ್ಸ್ಟ್ ವೀಡಿಯೋಸ್ ಏನು ಮಾಡಬೇಕು ಅಂತ ಹುಡುಕ್ತಿದ್ದಾಗ ಒಂದಷ್ಟು ಚಾನಲ್ಗಳು ನನ್ನ ಕಣ್ಣಿಗೆ ಬಿತ್ತು. ಸಂಚಾರಿ ಸುದರ್ಶನ್ ಅಂದ್ಬಿಟ್ಟು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇವರು ಕೂಡ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ನ ಮಾಡ್ತಿದ್ದಾರೆ. ತುಂಬ ಸಲ ಮಾಡಿದ್ದಾರೆ ಆಲ್ರೆಡಿ, ಅದು ಕೂಡ ಸೈಕಲ್ನಲ್ಲಿ. ಈಗಾಗಲೇ ಅವರು ಸಿಂಗಾಪುರ್, ಮಲೇಷಿಯಾ ಅಂತ ತುಂಬ ಟ್ರಿಪ್ಗಳು ಮಾಡಿದ್ದಾರೆ. ಸೊ ಇವ್ರದ್ದು ಅಷ್ಟೇ ನಾನು ತುಂಬ ತಿಂಗಳುಗಳಿಂದ ಫಾಲೋ ಮಾಡ್ತಿದ್ದೀನಿ ಚಾನಲ್. ಸೈಕಲ್ನಲ್ಲಿ ಪ್ರಪಂಚ ಪರ್ಯಟನೆ ಮಾಡಬೇಕು ಅನ್ನೋದು ಇವ್ರ ಕನಸು. ಸೊ ಈಗ ಮೋಸ್ಟ್ಲಿ ಶ್ರೀಲಂಕಾಗೇನೋ ಹೊರಟಿದ್ದಾರೆ ಅನ್ಸುತ್ತೆ ಇವತ್ತು. ಅದರದ್ದು ಫ್ಲಾಗ್ ಆಫ್ ಬಂದು ಇವತ್ತು ನಮ್ಮ ವಿಧಾನಸೌಧದಿಂದ ಫ್ಲಾಗ್ ಆಫ್ ಇದೆ. ಸೊ ಅವರೊಂದು ಪೋಸ್ಟ್ ಹಾಕಿದ್ರು, ಯಾರಾದರೂ ಹತ್ರದಲ್ಲಿದ್ದರೆ ಬನ್ನಿ ಅಂತ. ಸೊ ನಾನು ಆ ಕಡೆನೇ ಹೊರಟಿದ್ದೀನಿ. ಸೊ ಆನ್ ದ ವೇ ಅಲ್ಲಿ ವಿಧಾನಸೌಧನೆಲ್ಲ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಮಾತಾಡಿಸ್ಕೊಂಡು ಒಂದು ವಿಶ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಈಗ ಅದೇ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಅವ್ರದ್ದು ಚಾನಲ್ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಅವ್ರದ್ದು ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಒಂದ್ಸಲ ಚೆಕ್ ಮಾಡಿ. ಸಂಚಾರಿ ಸುದರ್ಶನ್ ಅಂದ್ಬಿಟ್ಟು ತುಂಬ ಎಫರ್ಟ್ ಹಾಕಿ ಕಂಟೆಂಟ್ ಮಾಡ್ತಾರೆ. ಅದರಲ್ಲೂ ಸೈಕಲ್ನಲ್ಲಿ ಪ್ರಪಂಚ ಸುತ್ತಿಸೋದ್ರ ತಮಾಷೆ ವಿಚಾರನೇ ಅಲ್ಲ. ಒಂದು 10 ಕಿಲೋಮೀಟರ್ ಸೈಕಲ್ ಹೊಡೆದ್ಬಿಟ್ರೆ ನಾವು ಅರ್ಧ ದಿನ ಸುಧಾರಿಸ್ಕೋಬೇಕು. ಅಂಥದ್ರಲ್ಲಿ ಸೈಕಲಲ್ಲಿ ಪ್ರಪಂಚ ಸುತ್ತೀನಿ ಅಂತ ಹೊರಟಿದ್ದಾರೆ ಈ ಮನುಷ್ಯ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾನು ನಿಮ್ಗೆ ನೇರವಾಗಿ ವಿಧಾನಸೌಧ ಹತ್ರ ಸಿಗ್ತೀನಿ. ಸ್ಟೇ ಟ್ಯೂನ್. ಇಲ್ಲಿ ನೋಡಿ ಯಾರು ಸಿಕ್ಕವ್ರಿ ಅಂತ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಈ ಕಡೆ ವಿಶೇಷ? ಸುದರ್ಶನ್ ಸಂಚಾರಿ ಅವರು ಇವತ್ತು ವರ್ಲ್ಡ್ ಟೂರ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೈಕಲ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿಂದ ಫ್ಲಾಗ್ ಆಫ್ ಮಾಡ್ತಾ ಇದ್ದಾರೆ. ಬಂದು ಅವ್ರನ್ನ ಕಳ್ಸ್ಕೊಡೋಣ ಅಂತ ಬಂದಿದ್ದೀವಿ. ಓಕೆ. ಕನ್ನಡಿಗ ಅವ್ರನ್ನ ಇವತ್ತೇ ಸೆಕೆಂಡ್ ಟೈಮ್ ಮೀಟ್ ಆಗ್ತಾರೆ. ಬಟ್ ಅವ್ರ ಜೊತೆ ಇದೆ ಫಸ್ಟ್ ಟೈಮ್. ಹೌದು. ಹಾಗೆ ನಾನು ಬರ್ತಾ ನೋಡ್ದೆ, ಮುಂದೆ ಕ್ಯಾಮ್ರಾ ಎಲ್ಲ ಹಾಕೊಂಡ್ ಬಂದ್ರು. ಬಂದ್ಮೇಲೆ ಗೊತ್ತಾಯ್ತು ಇವರೇ ಅಂತ. ಮಾಡ್ಲೇಬೇಕು. ಅವ್ರು ಮೀಟ್ ಮಾಡಿದ್ರು ಫೈನಲಿ ಸಂಚಾರಿ ಸುದರ್ಶನ್ ಅವ್ರ ಜೊತೆ ಬಂದಿದ್ದೀವಿ. ಆಡಿಯನ್ಸ್ ಏನ್ ಹೇಳ್ತಾರೆ, ಯಾವ ತರ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಚಾನಲ್ ಅಲ್ಲಿ? ನನ್ನ ಚಾನಲ್ ಅಲ್ಲಿ ನನ್ನ ಲೈಫ್ ಸ್ಟೈಲ್ ಬ್ರೋ ಅಷ್ಟೇ. ನಾನು ಹೆಂಗಿದೀನಿ, ಏನ್ ಮಾಡ್ತೀನಿ, ಎಲ್ಲಿ ತಿಂದು ಎಲ್ಲಿ ನೋಡ್ಕೊಂಡೆ, ಯಾವ ವಾಟರ್ ಫಾಲ್ಸ್ ನೋಡಿದೆ, ಏನ್ ಪ್ಲೇಸ್ ನೋಡಿದೆ, ಅದ್ ಮಾತ್ರ ಕಂಟೆಂಟ್ ಇರುತ್ತೆ. ಯಾವ್ದನ್ನು ಕ್ಲಿಕ್ ಬೈಟ್ಸ್ ಇರಲ್ಲ ಆಲ್ಮೋಸ್ಟ್. ಆಮೇಲೆ ಯಾರಿಗೂ ಬೈಯೋದು ಆ ತರದ್ ಯಾವ್ದು ಕ್ಲಿಕ್ ಬೈಟ್ಸ್ ಇರಲ್ಲ. ಜಗಳ ಅಂತೂ ಮೊದ್ಲೇ ಇರಲ್ಲ, ಬರೀ ಲವ್ ಇರುತ್ತೆ ನನ್ನ ವಿಡಿಯೋದಲ್ಲಿ. ಅದ್ರ ಹೊರತಾಗಿ ಅಲ್ಲಿನ ಜನರ ಜೀವನ ಶೈಲಿ, ಅಲ್ಲಿ ಜನ ಏನ್ ತಿಂತಾರೆ, ಹೇಗ್ ಬದುಕ್ತಾರೆ, ನಾನು ತುಂಬಾ ಸಲ ಅವ್ರ ಮನೆಲ್ಲ ಉಳ್ಕೊತಾ ಇರ್ತೀನಿ. ಸೊ ಅದ್ರ ಬಗ್ಗೆ ವಿಡಿಯೋಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಹೊರತಾಗಿ ಅಷ್ಟೇ. ನನ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇಜಾರ್ ಮಾಡ್ಕೋಬಿಡಿ. ನಾನು ತುಂಬಾ ಅದರಲ್ಲಿ ಸ್ವಲ್ಪ ವೀಕು. ನಾನು ಸಿಂಗಾಪುರ್ ವಿಡಿಯೋನೇ ಇನ್ನು ಅಪ್ಲೋಡ್ ಮಾಡಿಲ್ಲ. ಶ್ರೀಲಂಕಾ ಹೋಗ್ತಿದ್ದೀನಿ. ಈ ತರ ಕಂಟೆಂಟ್ ಕನ್ನಡದಲ್ಲಿ ಯಾರು ಮಾಡ್ತಿದ್ದಾರೆ? ನಾನು ಬೇರೆ ಯಾರು ನೋಡಿಲ್ಲ. ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರು, ಸನ್ಯಾಸಿ ಅನ್ ಸವಾರಿ ಅಂತ. ಅವ್ರ ಹೊರತಾಗಿ ಇವಾಗ ಒಂದಿಷ್ಟು ಜನ ಹುಡುಗರು ಮಾಡ್ತಿದ್ದಾರೆ. ಅದ್ರಲ್ಲಿ ಮ್ಯಾಡ್ ಬ್ರೋ ಶಿವು ಅಂತ ಒಬ್ಬ, ಅಂದ್ರೆ ಲೈಕ್ ನನ್ನ 2021ರಲ್ಲಿ ನಾನು ಹೇಗಿದ್ದೆ ಅವ್ರು ನೋಡಿದ್ರೆ ಅದೆಲ್ಲ ನೆನಪಾಗ್ತಿದೆ. ಆತರ ಇನ್ನು ಶುರು ಮಾಡ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಸಂತು ಅಂತೇನೋ ಒಂದು ಅಕೌಂಟ್ ಇದೆ, ಮಾಡ್ತಿದ್ದಾರೆ. ಬಟ್ ಬೆಳಕಿಗೆ ಬರ್ಬೇಕು. ಅಂದ್ರೆ ಏನಂದ್ರೆ ಸಪೋರ್ಟ್ ಯಾವ ತರ ಇದೆ ಸೈಕ್ಲಿಸ್ಟ್ ಗಳಿಗೆ ಜನ, ಅಂದ್ರೆ ಲೈಕ್ ಸೈಕ್ಲಿಸ್ಟ್ ಗಳು ಮಾಡೋ ಕಂಟೆಂಟ್ ತುಂಬಾ ಇಷ್ಟ ಆಗಲ್ಲ. ಏನಕ್ಕೆ ಅಂದ್ರೆ ಬೈಕರ್ಸ್ ಗಾದ್ರೆ ಒಂದ್ ದಿವಸಕ್ಕೆ 300 ಕಿಲೋಮೀಟರ್ ಹೋಗ್ತಾರೆ. 300 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ಏನಾದ್ರು ಒಂದು ಸಿಕ್ಬಿಡುತ್ತೆ. ಸೈಕ್ಲಿಸ್ಟ್ ಗಳು ಒಂದ್ ದಿವಸಕ್ಕೆ 100 ಕಿಲೋಮೀಟರ್ಸ್ ಹೋಗ್ತಾರೆ. ನಾವೂನು ಕಾಂಪಿಟೇಷನ್ ಯುಗದಲ್ಲಿ ಅಪ್ಗ್ರೇಡ್ ಆಗ್ಬೇಕು ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಅಷ್ಟೊಂದೆಲ್ಲ ಸಮಯಾವಕಾಶ ಮತ್ತೆ ತುಂಬಾ ಕಷ್ಟ. ಏನಕ್ಕೆ ಅಂದ್ರೆ ಪ್ರತಿ ಸಲ ಬೈಕರ್ಸ್ ಅಥವಾ ಬೇರೆ ಮೋಡ್ ಆಫ್ ಟ್ರಾವೆಲಿಂಗ್ ಮಾಡೋರು ಹೋಗಿ ರಾತ್ರಿ ಮಲ್ಕೊಳಕ್ ಒಳ್ಳೆ ಪ್ಲೇಸ್ ಇರುತ್ತೆ. ಬಟ್ ನಾವು ನೊಮ್ಯಾಡಿಕ್ ಲೈಫ್ ನ ಲೀಡ್ ಮಾಡ್ತಿರ್ತೀವಿ. ನೋಡಿ, ನೀವು ತುಂಬಾ ಸಲ ಟೆಂಟ್ಸ್ ಹಾಕೊಂಡು ಪೆಟ್ರೋಲ್ ಬಂಕ್ ಇದರನ್ನ ಸ್ಟೇ ಆಗ್ತಿರಲ್ಲ. ಬೆಳಗಿಂದ ತುಂಬಾ ಸೈಕ್ಲಿಂಗ್ ಮಾಡೋ ಸ್ಟ್ರೈನ್ ಆಗಿರುತ್ತೆ. ಹಂಗಾಗಿ ನಾವು ಸ್ವಲ್ಪ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಯಾವ ಸೈಕ್ಲಿಸ್ಟ್ ಗಳು. ಹಂಗೇನೆ
ಅದ್ ಬಿಟ್ರೆ ಅದ್ರ ಹೊರತಾಗಿ ಎಲ್ಲ ಚೆನ್ನಾಗಿರುತ್ತೆ. ಸಪೋರ್ಟ್ ಹೆಂಗೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಪೋರ್ಟ್ ಸಿಗ್ತಿದ್ಯಾ? ನಾನು ಏನು ಬೈಕೆ ಮಾಡ್ತಿಲ್ಲ, ಏನಕ್ಕೆ ಅಂದ್ರೆ ಎಂಡ್ ಆಫ್ ದ ಡೇ ಜನಕ್ಕೆ ನನ್ನ ಕಂಟೆಂಟ್ ಇಷ್ಟ ಆಗ್ಬೇಕು. ಜನಕ್ಕೆ ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ನಾನು ಜನರಿಗೆ ನನ್ನ ಕಂಟೆಂಟ್ ಇಷ್ಟಪಡಿ ಅಂತ ಹೇಳಕ್ಕಾಗಲ್ಲ. ಹೌದು. ನಾನು ಅವ್ರಿಗೆ ನನ್ಗೆ ಅದ್ ಮಾಡಿ ಇದ್ ಮಾಡಿ ಅಂತಾನು ಹೇಳಕ್ಕಾಗಲ್ಲ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಅವ್ರಿಗೇನು ಮಾಡಕ್ಕಾಗಲ್ಲ. ನಾನು ಅವ್ರಿಗೆ ಅಥವಾ ಜನಕ್ಕೆ ಏನೋ ಇಷ್ಟ ಆಗ್ಬೇಕು ಅಂತ ಯಾವ್ದೋ ಹುಡುಗಿನ ಮಾತಾಡ್ಸಕ್ಕಾಗಲ್ಲ ಹೋಗ್ಬಿಟ್ಟು, ಅಥವಾ ಜನಕ್ಕೆ ಏನೋ ಇಷ್ಟ ಆಗ್ಬೇಕು ಅಂತ ನಾನು ಇನ್ನೊಂದೇನೋ ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಸುಳ್ಳನ್ನು ತೋರ್ಸಕ್ಕಾಗಲ್ಲ. ಅದು ಕಷ್ಟ ಆಗುತ್ತೆ ಸುಳ್ಳನ್ನು ತೋರ್ಸಕ್ಕೆ, ಸ್ಪೆಷಲಿ ನನ್ನ ವಿಚಾರದಲ್ಲಿ. ಒಂದ್ 2 ಜಗಳ ವಿಡಿಯೋ ಸಿಗ್ಬೋದು ಅಷ್ಟೇ. ಅದನ್ನು ಮೊನ್ನೆ ಒಂದು ಬೆಂಗಳೂರಲ್ಲಿ ಬಿಟ್ರೆ, ಒಂದು ಹುಬ್ಬಳ್ಳಿಯಲ್ಲಿ, ಬೇರೆ ಎಲ್ಲೋದ್ರೂ ಏನೋ ಆ ತರದ ಇನ್ಸಿಡೆಂಟ್ಸ್ ಏನೂ ಆಗಿಲ್ಲ. ಚೆನ್ನಾಗಿರುತ್ತೆ ಸೈಕ್ಲಿಂಗ್ ಲೈಫ್. ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್ ಲೈಫ್. ಅಂದ್ರೆ ಇದನ್ನ ಹೇಳೋದ್ಕಿಂತ ಯಾರಾದ್ರೂ ಸೈಕಲ್ ತಗೊಂಡು ಒಂದ್ 500 ಕಿಲೋಮೀಟರ್ ಯಾವ್ದೋ ಹಳ್ಳಿ ಮೇಲೆ ಹೋದ್ರೆ ಗೊತ್ತಾಗುತ್ತೆ. ಅಯ್ಯೋ ಸರ್, 10 ಕಿಲೋಮೀಟರ್ ಸೈಕಲ್ ಹೊಡೋದೇನೆ ಅರ್ಧ ದಿನ ರೆಸ್ಟ್ ತಗೋತೀವಿ, ಆ ಪರಿಸ್ಥಿತಿ ಇದೀವಿ. ಅಂತದ್ರಲ್ಲಿ ನೀವು ಇಡೀ ಪ್ರಪಂಚನ ಸುತ್ತಬೇಕು ಅಂತ ಹೊರಟಿದ್ದೀರಾ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ ಚಾನಲ್ಗೆ, ನಿಮಗೂ ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗಿ ಬನ್ನಿ. ಸೊ ನೀವೆಲ್ಲ ಮುಗಿಸ್ಕೊಂಡು ಮತ್ತೆ ಇದೇ ಜಾಗದಲ್ಲೇ ಸಿಗೋಣ. ಸುರಕ್ಷಿತವಾಗಿ ವಾಪಸ್ ಬನ್ನಿ. ಆಲ್ ದ ಬೆಸ್ಟ್ ಸರ್. ನೀವು ಹೋಗಿ ಬರೋದಕ್ಕೆ ನಿಮ್ ಚಾನಲ್ ಇಲ್ಲಿರೋದು ಸ್ವಲ್ಪ ಈ ರೇಂಜ್ ವರ್ಗೂ ಬರ್ಲಿ. ಸೊ ನೋಡ್ತಿರೋ ಜನನೂ ಅಷ್ಟೇ, ಇವ್ರದ್ದು ಚಾನಲ್ ಇದೆ ಸುದರ್ಶನ್ ಸಂಚಾರಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಅದೇ ಪೇಜ್ ಇದೆ, ನೇಮ್ ಅದೇ ಇದೆ, ಸುದರ್ಶನ್ ಸಂಚಾರಿ ಅಂತ. ಯಾರಿಗೆಲ್ಲ ಕಂಟೆಂಟ್ ಇಷ್ಟ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ, ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಲು ತಿಳಿಸಿ. ಖಂಡಿತ ಸರ್, ನಮ್ ಕಡೆಯಿಂದ ಏನಾಗುತ್ತೆ ಸಪೋರ್ಟ್ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಜರ್ನಿ ಸರ್. ಸ್ಪೀಟಪ್ ಎಲ್ಲ ಮುಗೀತು. ಸೊ ನಾನು ಕೂಡ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ತಾನೇ ಜಯನಗರ, JP ನಗರ ಎಲ್ಲ ಸುತ್ತಾಡಿಕೊಂಡು ಏನೇನು ಎಕ್ವಿಪ್ಮೆಂಟ್ಗಳು ತೊಗೋಬೇಕಾಯ್ತು ಅದಕ್ಕೆಲ್ಲ ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದಾಯಿತು. ಇನ್ನೇನಿದ್ರು ಅಮೌಂಟ್ ಕೊಟ್ಟು ಐಟಮ್ಗಳನ್ನ ಡೆಲಿವರಿ ತಗೊಳ್ಳೋದಷ್ಟೇ ಕೆಲಸ ಬಾಕಿ ಇರೋದು. ಮತ್ತು ಮೀಟಪ್ಪು ತುಂಬ ಖುಷಿ ಆಯಿತು, ಯಾಕೆಂದರೆ ಕೆಲವೊಂದು ಹೊಸ ವ್ಯಕ್ತಿಗಳನ್ನ, ಕೆಲವೊಂದು ಹೊಸ ಯೂಟ್ಯೂಬರ್ಗಳನ್ನ ಮೀಟ್ ಆದೆ. ಅದರಲ್ಲಿ ಮುಖ್ಯವಾಗಿ ಒಂದಷ್ಟು ಜನ ಬಂದಿದ್ದರು. ಅವರು ಯೂಟ್ಯೂಬರ್ಸ್ ಅಲ್ಲ, ಬಟ್ ಟ್ರಾವೆಲ್ ಎಂತೂಸಿಯಾಸ್ಟ್ಗಳು. ಏನಂದರೆ ಕರ್ನಾಟಕದಲ್ಲಿರುವಂತಹ ಹಿಡನ್ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಒಂದಷ್ಟು ಎಂತೂಸಿಯಾಸ್ಟ್ಗಳು ಸಿಕ್ಕಿದ್ರು. ಅವ್ರು ತೋರಿಸಿದಂಥ ಪ್ಲೇಸ್ಗಳು ನೋಡ್ಬಿಟ್ಟು ಕರ್ನಾಟಕದಲ್ಲಿ ನಿಜವಾಗ್ಲೂ ಈ ಥರ ಪ್ಲೇಸ್ಗಳೆಲ್ಲ ಇದೆಯಾ ಅನ್ನೋ ಥರ ಅನ್ನಿಸ್ತು. ಆವಾಗ ಒಂದ್ಸಲ ಅನಿಸಿದ್ದು, ನಾವೇನು ಮಾಡ್ತೀವಿ ಗುರು ಲೈಫಲ್ಲಿ ಅಂತ ಒಂದ್ಸಲ ನಮ್ಮನ್ನೇ ನಾವು ಕೇಳ್ಕೊಳ್ಳೋವಂಥ ಪ್ಲೇಸ್ಗಳನ್ನೆಲ್ಲ ನೋಡ್ಬಿಟ್ಟವ್ರು ಅವರು. ಸೊ ಜೊತೆಗೆ ನಮ್ಮ ಗೌರೀಶ್ ಸರ್ ಬಂದಿದ್ದರು. ಇವರೊಬ್ಬರು ಊರೇಗ ತಜ್ಞರು, ಸ್ನೇಕ್ ಎಕ್ಸ್ಪರ್ಟ್ ಇವರು. ನೀವು ಇವ್ರನ್ನ ಗಂಧದ ಗುಡಿ ಸಿನಿಮಾದಲ್ಲಿ ನೋಡಿರ್ತೀರ. ಒಂದು ಸೀನಲ್ಲಿ ಒಂದು ಕಾಳಿಂಗ ಸರ್ಪನ ರೆಸ್ಕ್ಯೂ ಮಾಡೋವಂಥ ಒಂದು ಸೀನ್ ಇದೆ, ಆ ಸೀನಲ್ಲಿ ನೋಡಿರ್ತೀರ. ಮತ್ತು ಇವರು ತುಂಬ BBC, ನ್ಯಾಷನಲ್ ಜಿಯೋಗ್ರಫಿ ಚಾನಲ್ಗಳಲ್ಲಿ ಎಪಿಸೋಡ್ಸಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ ಇವರು. ಮತ್ತು ಇವ್ರದ್ದೇ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಬರ್ತಿರುತ್ತೆ, ಕಾಳಿಂಗ ಸರ್ಪಗಳನ್ನ ರೆಸ್ಕ್ಯೂ ಮಾಡೋದು. ಅದೆಲ್ಲ ಅನ್ಎಕ್ಸ್ಪೆಕ್ಟೆಡು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಫುಟೇಜ್ ಏನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಅವ್ರ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಅವರು ಅವ್ರ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಹೇಳ್ಕೊಂಡ್ರು. ಯಾವ ಥರ ಅವ್ರಿಗೆ, ನನಗಿದ್ದಿದ್ದ ಡೌಟ್ ಏನಂದರೆ ಅವ್ರ ಮೈಂಡಲ್ಲಿ ಏನು ಓಡ್ತಿರುತ್ತೆ ಆ ಒಂದು ಸ್ನೇಕ್ಸ್ಗಳನ್ನ ರೆಸ್ಕ್ಯೂ ಮಾಡಬೇಕಾದ್ರೆ. ಭಯ ಇರುತ್ತಾ, ಯಾವ ಥರ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲಾಗಿ ಹೇಳಿದ್ರು. ಸೊ ಅವ್ರು ಹೇಳಿದ್ದಷ್ಟೇ, ಹಾವುಗಳ ಬಗ್ಗೆ ಅವ್ರಿಗಿರುವಂಥ ನಾಲೆಡ್ಜು, ವರ್ಷಾನುಗಟ್ಲೆಯಿಂದ ಅವರು ಪಡ್ಕೊಂಡಿರುವಂಥ ಎಕ್ಸ್ಪೀರಿಯೆನ್ಸು, ಅದನ್ನೆಲ್ಲ ಇಟ್ಕೊಂಡು ತುಂಬ ಸ್ಟಡಿ ಮಾಡಿದ್ದಾರೆ. ಆ ಸ್ನೇಕು ಒಂದು ಯಾವುದಾದ್ರೂ ರೆಸ್ಕ್ಯೂ ಮಾಡುವಾಗ ಅದರ ನೆಕ್ಸ್ಟ್ ಮೂಮೆಂಟ್ ಏನಿರ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರಿಡಿಕ್ಟ್ ಮಾಡಿ ರೆಸ್ಕ್ಯೂ ಮಾಡ್ತಾರಲ್ಲ. ಸೊ ಅದು ಆ ಎಕ್ಸ್ಪೀರಿಯೆನ್ಸಿಂದ ಮೋಸ್ಟ್ಲಿ ಅವ್ರಿಗೆ ಅದು ಅಷ್ಟೊಂದು ನಮಗೆ ನೋಡಿದ್ರೆ ಏನು ಇಷ್ಟು ಎಫರ್ಟ್ಲೆಸ್ ಆಗಿ ಮಾಡ್ತಾರೆ ಅನಿಸುತ್ತೆ, ಬಟ್ ಅದರಿಂದ ತುಂಬ ವರ್ಷಗಳ ಶ್ರಮ ಇರುತ್ತೆ. ಸೊ ಅವರನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು. ಸೊ ಓವರಾಲ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಒನ್ಸ್ ಅಗೇನ್ ಸುದರ್ಶನ್ ಸಂಚಾರಿ ಅವರ ಚಾನಲ್ಗೆ ಚೆಕ್ ಮಾಡಿ ಒಂದ್ಸಲ. ಅವರ ವೀಡಿಯೋಸ್ಗಳು ಇಷ್ಟ ಆದರೆ ದಯವಿಟ್ಟು ಒಂದ್ಸಲ ಅವ್ರಿಗೆ ಒಂದು ಸಪೋರ್ಟ್ನ ತೋರಿಸಿ. ಸೊ ಅಷ್ಟಿತ್ತು. ಸೊ ಆದಷ್ಟು ಬೇಗ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಇನ್ನು ಮುಂದೆ ಹೊಸ ಥರ ವೀಡಿಯೋಸ್ಗಳು ನೋಡ್ತೀರ ನಮ್ಮ ಚಾನಲಲ್ಲಿ. ಸೊ ಈಗ ಕಳೆದ ಒಂದು 20 ದಿನದಿಂದ ಏನು ವೀಡಿಯೋಸ್ ಮಾಡ್ಬೋದು, ಯಾವ ಥರ ನೆಕ್ಸ್ಟು ಹೊಸ ಥರದ ವೀಡಿಯೋಸ್ ಮಾಡ್ಬೋದು ಅಂತೆಲ್ಲ ಥಿಂಕ್ ಮಾಡಿ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಹೊಸ ಥರದ ವೀಡಿಯೋಸ್ಗಳು ನೋಡ್ತೀರ ನಮ್ಮ ಚಾನಲಲ್ಲಿ. ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಸಿಗೋಣ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.